ನೆಮ್ಮದಿ, ಶಾಂತಿ, ಸಮಾಧಾನಗಳು ಇವತ್ತು ನಮ್ಮಿಂದ ತುಂಬಾ ದೂರ ಸರಿದಿವೆ. ಎಲ್ಲ ಇತ್ತು, ಯಾಕೆ ಇವು ದೂರ ಸರಿದಿವೆ ಎಂಬುವಂತಹ ಒಂದು ಪ್ರಶ್ನೆಯನ್ನು ನಾವು ಮಾಡ್ಕೊಂಡಾಗ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಉದಾತ್ತ ಚಿಂತನೆಯನ್ನ ಇವತ್ತು ಮರೀತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಉದಾತ್ತೀಕರಣವಾದಂಥ ಭಾವನೆಯನ್ನ ನಾವು ಇವತ್ತು ಸ್ವಲ್ಪ ದೂರ ಸರಿಸ್ತಾ ಇದ್ದೇವೆ ಅಂತೇಳಿ. ಪ್ರಾಯಶಃ ಒಂದು ಕಾಲದಲ್ಲಿ ಈ ದೇಶ ಜಗದ್ಗುರುವಾದಂಥ ದೇಶ, ಈ ದೇಶ ಸಂದೇಶವೇ ಎಲ್ಲರೂ ಕೂಡ ಒಳಿತಾಗಲಿ ಎಂಬುವಂತಹದ್ದಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಭಾವನೆ ನನ್ಗೊಬ್ಬನಿಗೆ ಒಳ್ಳೆಯದಾದ ಸಾಕು ಈ ಎಂಬಂತಹ ಸಂಕುಚಿತ ಭಾವನೆಯಿಂದ ಇವತ್ತು ಎಲ್ಲವೂ ಕೂಡ ಇದ್ದು ಮನಃಶಾಂತಿ, ಸಮಾಧಾನ ಇವತ್ತು ನಾವು ದೂರ ಇದ್ದೇವೆ. ಆ ಮನಃಶಾಂತಿ ಸಮಾಧಾನಗಳು ಪುನಃ ನಮಗೆ ಪ್ರಾಪ್ತವಾಗಬೇಕಾದರೆ ನಮ್ಮ ಚಿಂತನೆಗಳು ಬೆಳೆಯಬೇಕು, ಬೆಳಗಬೇಕು. ತನ್ನ ಮುಖಾಂತರ ನಾವೆಲ್ಲರೂ ಕೂಡ ಉದಾತ್ತವಾದಂಥ ಮನೋಭಾವನೆಯನ್ನು ಹೊಂದಿರಲೇಬೇಕು. ಆ ಉದಾತ್ತ ಮನೋಭಾವನೆಯ ಶ್ಲೋಕ ನಮಗೆಲ್ಲರೂ ಕೂಡ ಗೊತ್ತೇ ಇದೆ. ನಮ್ಮ ಹಿರಿಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಅದನ್ನೇ, ಸರ್ವೇ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿ. ನಮ್ಮ ಹಿರಿಯರು ಯಾವಾಗಲೂ ಕೂಡ ನಾನು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು, ಇಷ್ಟೇ ಚೌಕಟ್ಟಲ್ಲಿ ಅವರು ಎಂದೂ ಕೂಡ ವಿಚಾರ ಮಾಡಿರಲಿಲ್ಲ ರೀ. ಅವರ ಚಿಂತನೆಯೇ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿತ್ತು. ಹೀಗಾಗಿ ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ಸರ್ವೇಪಿ ಸುಖಿನಃ ಸಂತು, ಭಗವಂತ ಎಲ್ಲರೂ ಕೂಡ ಸುಖವಾಗಿರುವಂತೆ ಮಾಡು ಎಂಬುದನ್ನ ಮೊಟ್ಟ ಮೊದಲು ಭಗವಂತನಲ್ಲಿ ಪ್ರಾರ್ಥಿಸಿದ್ರು. ಈ ಪ್ರಾರ್ಥನೆ ಆದ ತಕ್ಷಣ ಮುಂದಿನ ಪ್ರಾರ್ಥನೆ ಮಾಡ್ತಾರೆ, ಸರ್ವೇ ಸಂತು ನಿರಾಮಯ ಅಂತ ಹೇಳಿ. ಎಲ್ಲರೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಡು ಭಗವಂತ ಅಂತ ಹೇಳಿ. ಪ್ರಾಯಶಃ ನಮ್ಮ ಕಲ್ಪನೆಯಲ್ಲಿ ಸುಖ ಅಂತ ಹೇಳ್ಬಿಟ್ಟು ತಿನ್ಲಿಕ್ಕೆ ಉಣ್ಲಿಕ್ಕೆ ಇದ್ಬಿಟ್ಟು ಸಾಕು ಅಂತ ಹೇಳಿ ಇದ್ರೆ, ಪ್ರಾಯಶಃ ನಮ್ಮ ಆರೋಗ್ಯ ಸರಿಯಾಗಿಲ್ದಿದ್ದರೆ ನಾವು ಏನ್ ತಿಂತೀವಿ, ಏನು ಉಣ್ತೇವೆ. ಹೀಗಾಗಿ ಮನುಷ್ಯ ಚೆನ್ನಾಗಿರಬೇಕು. ಆ ಚೆನ್ನಾಗಿರ್ಬೇಕಾದ್ರೆ ಪೂರಕವಾಗಿ ಯಾವುದು ಬೇಕು, ಅವನು ಆರೋಗ್ಯವಂತನಾಗಿರಬೇಕು. ಹೀಗಾಗಿ ಸರ್ವೇ ಸಂತು ನಿರಾಮಯ ಅಂತೇಳಿ ಇನ್ನೊಂದು ಪದದಿಂದ ಅವರು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದಾರೆ. ಭಗವಂತ ಎಲ್ಲರೂ ಕೂಡ ಸುಖವಾಗಿಟ್ಟಿರು, ಅವರೊಟ್ಟೊಟ್ಟಿಗೆ ಅವರಿಗೆ ಆರೋಗ್ಯವನ್ನು ಕೂಡ ಕೊಟ್ಟಿರು ಅಂತ ಹೇಳಿ. ಅಷ್ಟಕ್ಕೆ ಅವರು ನಿಲ್ಲಿಲ್ಲ, ಮುಂದೆ ಪ್ರಾರ್ಥನೆ ಮಾಡ್ತಾರೆ, ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಕೂಡ ಜೀವನದಲ್ಲಿ ಒಳ್ಳೆದನ್ನೇ ನೋಡುವಂತೆ ಆಗಲಿ, ಒಳ್ಳೆದನ್ನೇ ಮಾಡುವಂತೆ ಆಗಲಿ, ಒಳ್ಳೆದನ್ನೇ ಕೇಳುವಂತೆಯೂ ಕೂಡ ಆಗಲಿ ಅಂತ ಹೇಳಿ. ಯಾಕೆ ಈ ಮುಂದಿನ ಸ್ಟೆಪ್ ಅನ್ನು ಅವ್ರು ಹೋದ್ರು ಎಂಬಂತ ಪ್ರಶ್ನೆ ಬಂದಾಗ, ನಾವು ಕೇವಲ ನಮ್ಮಷ್ಟೇ ನಾವು ಸುಖವಾಗಿದ್ದ ಸಾಲದು ಅಥವಾ ಆರೋಗ್ಯವಂತಾಗಿದ್ದ ಸಾಲದು, ನಮ್ಮ ಮುಂದಿನ ಪರಂಪರೆಯು ಕೂಡ ಆರೋಗ್ಯವಾಗಿ ಬೆಳಿಬೇಕಾದ್ರೆ ನಾವು ಒಳ್ಳೆದನ್ನು ಮಾಡಬೇಕು, ಒಳ್ಳೆದನ್ನು ನೋಡಬೇಕು, ಒಳ್ಳೆದನ್ನು ಕೇಳಬೇಕು, ಒಳ್ಳೆದನ್ನು ಆಡಬೇಕು. ಆವಾಗ ಮಾತ್ರ ನಮ್ಮ ಪರಂಪರೆಯನ್ನ ಮುಂದಿನ ಪರಂಪರೆಯವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅವ್ರು ಹೇಳ್ತಾರೆ, ಸರ್ವೇ ಭದ್ರಾಣಿ ಪಶ್ಯಂತ, ಎಲ್ಲರೂ ಕೂಡ ಮಂಗಲವನ್ನೇ ನೋಡ್ತಾ ಹೋಗಲಿ, ತನ್ಮೂಲಕ ಮುಂದಿನ ಪೀಳಿಗೆಯೂ ಕೂಡ ಮಂಗಲತನ ಪ್ರಸಾರವಾಗ್ತಾ ಹೋಗಲಿ ಅಂತ ಹೇಳಿ. ಕಟ್ಟ ಕಡೆಗೆ ಅವರು ಪ್ರಾರ್ಥನೆ ಮಾಡ್ತಾರೆ, ನ ಕಶ್ಮಾ ಕಶ್ಚಿತ್ ದುಃಖ ಭಾಗ್ ಭವೇ, ಯಾರೊಬ್ಬನಿಗೂ ಕೂಡ ದುಃಖ ಬರ್ದೇ ಇರಲಿ ಅಂತ ಹೇಳಿ. ಸಹಜವಾಗಿಯೂ ಕೂಡ ನಮ್ಗೆ ಅನಿಸ್ತದೆ ಒಂದೊಂದ್ಸಲ, ನಾವು ಸಹಜವಾಗಿಯೂ ಕೂಡ ಎಲ್ಲರೂ ಸುಖವಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಏನೋ ಒಂದು ಮನಸ್ಸಲ್ಲಿ ಇರ್ತದೆ, ನೆರೆಹೊರೆಯವರು ಯಾವರಿಗೊಬ್ಬನಿಗೆ ಕಷ್ಟ ಬರಲಿ ಅಂತ ಹೇಳಿ. ಆ ಒಂದು ಚಿಂತನೆ ಪ್ರಾಯ ನಮ್ಮ ಜೀವನದಲ್ಲಿ ಕಷ್ಟವನ್ನು ತಂದು ಕೊಡ್ತದೆ ಎಂಬುದನ್ನು ನಾವು ಎಂದೂ ಕೂಡ ಮರೆಯಬಾರ್ದು. ಹೀಗಾಗಿ ಕಟ್ಟ ಕಡೆಯಲ್ಲಿ ಅವ್ರು ಹೇಳ್ತಕ್ಕಂಥದ್ದು, ಮಾ ಕಶ್ಚಿತ್ ದುಃಖ ಭಾಗ್ಯವೇ, ಭಗವಂತ ಯಾವೊಬ್ಬನೂ ಕೂಡ ದುಃಖವನ್ನು ಅನುಭವಿಸ್ತೇ ಇರಲಿ, ಅಂದ್ರೆ ತನ್ನ ಶತ್ರುಗಳು ಕೂಡ ಸುಖವಾಗಿರಲಿ ಎಂಬಂತ ಚಿಂತನೆಯನ್ನ ನಾವು ಯಾವ ನಮ್ಮ ಹಿರಿಯರು ಹೊಂದ್ಕೊಂಡಿದ್ರು, ಪ್ರಾಯಶಃ ಆ ಚಿಂತನೆಯನ್ನ ಇವತ್ತು ನಾವು ಬೆಳೆಸ್ಕೊಂಡಿದ್ದೇವೆ, ಅದನ್ನ ನಾವು ಉಳಿಸ್ಕೊಂಡಿದ್ದೇವೆ, ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಪ್ರಶ್ನೆ ಇವತ್ತು ನಾವು ಮಾಡ್ಕೊಡ್ತೇವೆ. ಯಾವಾಗ ಈ ಪ್ರಶ್ನೆ ಇಟ್ಕೊಂಡು ನಾವು ಜೀವನದಲ್ಲಿ ಮುಂದೆ ಸಾಕ್ತೀವಿಯೋ ಆವಾಗ ನಮ್ಮ ಜೀವನದಲ್ಲಿ ಬದಲಾವಣೆ ತನ್ನಿಂತಾನೇ ಬರ್ತಾ ಹೋಗ್ತದೆ. ನಾವು ಸರ್ವರು ಕೂಡ ಒಳಿತಾಗಲಿ ಎಂಬುದನ್ನ ಚಿಂತಿಸ್ತಾ ಹೋಗ್ತೇವೆ, ನನ್ನ ಮುಖೇನ ನಮಗೂ ಕೂಡ ಒಳ್ಳೇದಾಗ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯದನ್ನೇ ಚಿಂತಿಸ್ತಾ ಹೋಗೋಣ, ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದನ್ನೇ ಮಾಡೋಣ.
ಒಳ್ಳೆಯದನ್ನೇ ಆಡೋಣ, ಒಳ್ಳೆಯದನ್ನೇ ಕೊಡ್ತಾ ಹೋಗೋಣ. ತನ್ಮೂಲಕ ಈ ಜಗಕ್ಕೆ ಒಳ್ಳೆತನವನ್ನ ಕಾಣಲಿಕ್ಕೆ ಅನುಕೂಲವಾದಂತಹ ಒಂದು ವಾತಾವರಣ ಸೃಷ್ಟಿಸೋಣ ಅಂತ ಹೇಳಲಿಕ್ಕೆ ಬಯಸ್ತಾ, ಧರ್ಮಸಭೆಯಲ್ಲಿ ಧರ್ಮ ವಿಮೋಚನಿಷ್ಠೆ ನಾವು ಒಳ್ಳೆತನ ಇಟ್ಕೊಳ್ಬೇಕು ಅಂತ ಹೇಳಿ. ನಾವು ಒಳ್ಳೆತನ ಇಟ್ಕೊಂಡಾಗ ನಮ್ಗೆ ಒಳ್ಳೆಯದು ಯಾವಾಗಲೂ ಕೂಡ ಆಗ್ತದೆ. ಕೆಟ್ಟದನ್ನು ಮಾಡ್ತಾ ಹೋದಾಗ ನಾವು ಕೆಟ್ಟದನ್ನು ಪಡೀಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಒಳ್ಳೆಯದನ್ನೇ ಇಟ್ಕೊಳ್ಬೇಕಾಗಿದೆ. ನಾವು ಮಾವಿನ ಹಣ್ಣು ತಿನ್ಬೇಕಾದ್ರೆ ಮಾವಿನ ಬೀಜವನ್ನೇ ಬಿತ್ತಬೇಕಾಗ್ತದೆ. ಬೇರೆ ಬೀಜವನ್ನು ಬಿತ್ತಿ ಮಾವಿನ ತಿನ್ಲಿಕ್ಕೆ ಆಗುದಿಲ್ಲ. ಹಾಗಲಕಾಯಿ ತಿನ್ಬೇಕಾದ್ರೆ ಹಾಗಲಕಾಯಿ ಬೀಜವನ್ನೇ ಬಿತ್ತಬೇಕು. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ? ಹಾಗಲಕಾಯಿ ಬೀಜ ಬಿತ್ತಿ ಮಾವಿನ ಹಣ್ಣು ತಿನ್ಬೇಕಂತ ನೋಡ್ತಾ ಇದ್ದೇವೆ. ಇದು ಎಂದೂ ಕೂಡ ಆಗದ ಕೆಲಸ. ನಮ್ಮ ಮನಸ್ಸಲ್ಲಿ ಇವತ್ತು ಒಳ್ಳೆಯ ವಿಚಾರಗಳೇ ಇಲ್ಲ, ಅದ್ರ ಫಲ ಒಳ್ಳೇದು ಬರ್ಬೇಕಂತ ಹೇಳಿ ನೋಡ್ತಾ ಇದ್ದೇವೆ. ಆವಾಗ ಎಂದೂ ಕೂಡ ಈ ಕೆಲಸ ನಡೆಯುವುದಿಲ್ಲ. ಹೀಗಾಗಿ ಮನಸ್ಸಲ್ಲಿ ಒಳ್ಳೆಯದನ್ನು ಇಟ್ಕೊಳ್ಳೋಣ, ಮಾತಲ್ಲಿ ಒಳ್ಳೆಯದನ್ನು ತರೋಣ, ಕೃತಿಯಲ್ಲಿ ಒಳ್ಳೆಯದನ್ನು ಮಾಡ್ತಾ ಹೋಗೋಣ, ಧರ್ಮಕ ಒಳ್ಳೆಯದನ್ನೇ ನಾವು ನೋಡ್ತಾ ಹೋಗೋಣ, ಆನಂದವಾಗಿ ಬದುಕೋಣ ಅಂತ ಹೇಳಿ ಮಾತನಾಡಲಿಕ್ಕೆ ಬಯಸ್ತಾ ತುಂಬ ಸಂತೋಷವಾಗ್ತಾ ಇದೆ. ತುಂಬ ಒಳ್ಳೆ ಕಾರ್ಯ ಇವತ್ತಿಲ್ಲಿ ನೆರವೇರಿದೆ. ಮುಂದಿನ 2 ಮಾತುಗಳನ್ನು ನನ್ನ ಆಡುಭಾಷೆ ಅಂತ, ದೇವರಿನ ಆಡುಭಾಷೆ ಅಂತ ಕೊಂಕಣಿಯಲ್ಲಿ ಬಯಸ್ತಾ ಇದ್ದೇವೆ. मागील देवरिया समाज संघाचे सगळे पदाधिकारी लोकांक आणि देवरिया समाज महिला मंडळीक देवरिया समाज युवक संघाचे सगळे पदाधिकारी लोकांक धन्यवाद संचिष्ट करतात. खंचे स्वप्न आम्ही पडिलेलं की त्या स्वप्न तुम्ही एक हंता भितरी पूर्ण करून दिलं असतं. विशेष आमगेर मागील अरविंद अण्णाक धन्यवाद सांगता. तिंगेले एक सरळ स्वभाव अध्यक्षानसते बीज अध्यक्षा म्हणून तुम्ही केन्ना अहंकार कलीत नव्हे. सगळ्याला दोस्तान घेंगे मित्रांनी घेंगे प्रत्येक कामात मुखार गेले की गडबडी करणं, कोणा सवलणं, कोणा बेजार करणं अशी आमगेनो तिला किती उदात्त चिंतन असा, उदात्त भावना असा. प्रत्येक भावने निमित्त आज प्रथम हंताचे एक कार्य गणपती देवस्थानचे कार्य झालं असा. ते गणपतीवर किती विजय